ಅಲ್ಲಿ ಯುದ್ಧ ಆಗ್ತಾ ಇರೋದಕ್ಕೆ ಇಲ್ಲಿ LPG ಸರಬರಾಜಿನಲ್ಲಿ ವಿಪರೀತ ಮಟ್ಟದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈಗ ಬಳ್ಳಾರಿ ಕಡೆ ಹೋಗೋದಾದ್ರೆ ಅಲ್ಲೂ ಕೂಡ ಆಟೋ LPG ಗ್ಯಾಸ್ನ ಕೊರತೆ ತೀವ್ರಗೊಳ್ತಾ ಇದೆ. ಮೋಕ ರಸ್ತೆಯ ಒಂದೇ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ನಿಂತಿದೆ. ಇರೋ ಒಂದು ಬಂಕ್ನಲ್ಲಿ ಕೇವಲ 300 ರಿಂದ 400 kg ಇದೆ. ಬೆಳಗ್ಗೆಯಿಂದ ನೂರಾರು ಆಟೋ ಚಾಲಕರು ಕ್ಯೂ ನಿಂತ್ಕೊಂಡು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು ಬಳ್ಳಾರಿಯಲ್ಲಿ 7 LPG ಬಂಕ್ಗಳಿದ್ದಾವಂತೆ. ಅಲ್ಲಿ 6 ಆಲ್ರೆಡಿ ಬಂದ್ ಆಗೋಗಿದೆ. ಉಳ್ಕೊಂಡಿರೋದು ಒಂದೇ, ಅದೊಂದೇ ಈಗ ವರ್ಕ್ ಮಾಡ್ತಾ ಇರೋದು. ಅವ್ರ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಪ್ರೆಷರ್ ಹೆಚ್ಚಾಗೋದು ಹೋಗ್ಲಿ, ಎಲ್ರಿಗೂ ಸಫಿಷಿಯೆಂಟಾಗಿ ಸಿಗಬೇಕಲ್ಲ. ಈಗೇನು ಇಷ್ಟಿಷ್ಟೇ KG ಇರೋದು ಅಂತ ಇದ್ದಾರೆ. ಈಗ ನಾಳೆ ಕತೆ ಏನು, ನಾಡಿದ ಕತೆ ಏನು? ಆಮೇಲೆ ಇವರು ದುಡಿಮೆ ಮಾಡೋದು ಬಿಟ್ಟು ಬರೀ ಬಂಕ್ ಮುಂದೆ ಕ್ಯೂ ನಿಂತ್ಕೊಳ್ಳೋದಾದ್ರೆ ಪರಿಸ್ಥಿತಿ ಹೆಂಗೆ? ಪ್ರಯಾಣಿಕರಿಗೂ ಪ್ರಾಬ್ಲಮ್ ಆಗುತ್ತೆ, ಆಟೋದವ್ರಿಗೂ ಸಮಸ್ಯೆ ಆಗುತ್ತೆ. ಆ್ಯಂಡ್ ಬೆಂಗಳೂರಿನಂಥ ದೊಡ್ಡ ನಗರಗಳಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ಈ ಓಲಾ, ಊಬರ್ ಮತ್ತು ಈಗ 2 ವೀಲರ್ ವ್ಯವಸ್ಥೆಗಳೆಲ್ಲ ಇದಾವಲ್ಲ, ಅವರು ಆಟೋ ಡ್ರೈವರ್ ಒಬ್ರು ಹೇಳ್ತಾ ಇದ್ರು, ಅವ್ರುಗಳು ಒಂದು ರೀತಿ ಅದ್ದೂರಿ ಜೀವನ ಮಾಡ್ತಾ ಇದ್ದಾರೆ. ಹುಚ್ಚಿನ ಮದುವೆಲಿ ಉಂಡೋನೇ ಜಾಣ ಅನ್ನೋರ್ ಪರಿಸ್ಥಿತಿ ಅವ್ರದ್ದು. ನಾವಿಲ್ಲಿ ಸಾಯ್ತಾ ಇದೀವಿ ಬಿಸಿಲಲ್ಲಿ ನಿಂತ್ಕೊಂಡು, ಗ್ಯಾಸ್ ಸಿಗ್ತಾ ಇಲ್ಲ ಅಂತ. 2 ವೀಲರ್ಗಳೆಲ್ಲ ತುಂಬ ಅದ್ಭುತವಾಗಿ ಈಗ ಒಂದು ಬಾಡಿಗೆ ಹೊಡ್ಕೊಂಡಿದ್ದಾರೆ. 1 to ಡಬಲ್ ರೈಟ್ ಮಾಡ್ತಾ ಇದ್ದಾರೆ. ನಮ್ಗಳ ಪರಿಸ್ಥಿತಿ ಹಿಂಗೆ ಅಂತ ಇದ್ದಾರೆ. ಇದಕ್ಕೆ ಸಮಸ್ಯೆ ಇದೆ. ಮೊದಲನೇದಾಗಿ ಸಮಸ್ಯೆ ಇದೆ ಅಂತ ಒಪ್ಕೋಬೇಕು. ಸಮಸ್ಯೆ ಇದೆ ಅಂತ ಒಪ್ಕೊಂಡು ಆದ್ಮೇಲೆ ಪರಿಹಾರ ಏನು ಅನ್ನೋದು ತಂದೊಟ್ಟಿದೆ. ಅದರಲ್ಲಿ ಭಾರತಕ್ಕೆ LPG ಕೊರತೆ ಬಹಳ ಉಂಟಾಗಿದೆ. ನಾವೀಗ ನೋಡ್ಬೋದು, ಬಳ್ಳಾರಿಯಲ್ಲ ಮೋಕ ರೋಡ್ನಲ್ಲಿ ಒಂದು LPG ಒಂದು ಬ್ಯಾಂಕ್ ಮುಂದೆ ನಾವು ಇದೀವಿ. ಇಲ್ಲಿ ನೋಡ್ಬೋದು ಕ್ಯೂ, ಆಟೋ ಚಾಲಕರು ಎಷ್ಟು ಜನ ನಿಂತಿರೋದು. ದಿನನಿತ್ಯದ ಒಂದು ಪರದಾಟ ಇದಾಗಿದೆ. ಬಳ್ಳಾರಿಯಲ್ಲಿ ಸುಮಾರು 7 LPG ಬ್ಯಾಂಕ್ಗಳಿದೆ. ಅದರಲ್ಲಿ 6 ಬಂದ್ ಆಗಿದೆ. ಒಂದು ಮಾತ್ರ ಇವತ್ತು ರನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಈಗ ಗ್ಯಾಸ್ ಅಭಾವ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಕೇವಲ ಈಗ 300-400 ಲೀಟರ್ ಮಾತ್ರ ನಮ್ಮಲ್ಲಿ ಇದೆ. ಇನ್ನೊಂದು ತಾಸು 2 ತಾಸಲ್ಲಿ ಬಂದ್ ಆಗ್ತದೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೊಬ್ಬ ಆಟೋ ಚಾಲಕರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಏನ್ ಸಮಸ್ಯೆ ಆಗ್ತದೆ ಸರ್ ಈಗ ನಿಮ್ಗೆ ಬಳ್ಳಾರಲ್ಲಿ? ತುಂಬಾ ಸಮಸ್ಯೆ ಅಣ್ಣ. ಗ್ಯಾಸ್ ಸಲುವಾಗಿ ತುಂಬಾ LPG ಗ್ಯಾಸ್ ಸಲುವಾಗಿ ತುಂಬಾ ಸಮಸ್ಯೆ ಐತೆ. ಇದೆಲ್ಲ ಆಟೋ ಚಾಲಕರಿಗೆ ಬಹಳ ನೋವು, ಬಹಳ ಬೇಜಾರಾಗ್ಬಿಟ್ಟೈತೆ. ಯಾಕಂದ್ರೆ ಇಷ್ಟು ದೂರ ಬಂದು ಗ್ಯಾಸ್ ಹಾಕೋಬೇಕು. ಇಲ್ಲಿ ದುಡಿಕೆ ನೋಡಿದ್ರೆ ಅಲ್ಲಿಗೆ ಐತೆ. ಇದ್ರ ಸಮಸ್ಯೆ ಆಟೋ ಗ್ಯಾಸ್ ಕೂಡ ಹೆಚ್ಚಾದ್ರೂ ಕೂಡ ಗ್ಯಾಸ್ ಸಿಗುವಲ್ದು. ಮೇನ್ ಗ್ಯಾಸ್ ನೋವು ಬಹಳ ಐತೆ. ದಿನಕ್ಕೊಂದು ಪೆಟ್ರೋಲ್ ಬಂಕ್ ಬಂದ್ ಆಗ್ತದೆ ನಿಮ್ಗೆ? ಹೌದ್ರಿ, ಹೌದ್ರಿ. ಇಲ್ಲ, ಎಲ್ಲಾ ಕಡೆ ಪೆಟ್ರೋಲ್ ಬಂಕ್ ಬಂದ್ ಆಗ್ತದ. ಗ್ಯಾಸ್ LPG ಬ್ಯಾಂಕ್ ಹೌದು, ಗ್ಯಾಸ್ ಇಲ್ಲ ಸಲುವಾಗಿ ತೊಂದ್ರೆ ಸಲುವಾಗಿ ಇಲ್ಲಿ ಒಂದು ಮೋಕ ರೋಡಿಗೆ ಒಂದು ಐತಿ. ಇವಾಗ ಇದು ಯಾವಾಗ ಬಂದ್ ಆಗ್ತದ ಗೊತ್ತಿಲ್ಲ. ಇನ್ನ ಸ್ಟಾಕ್ ಎಷ್ಟೈತಿ ಅಂತ ಗೊತ್ತಿಲ್ಲ. ಒಟ್ಟು ನಿನ್ನೆದ ಇವರು ಮಾಡ್ತದಾರ. ನಮ್ಮ ಆಟೋ ಚಾಲಕರು 2 ತಾಸು 3 ತಾಸು ಲೈನ್ ನಲ್ಲಿ ಬಂದು ಗ್ಯಾಸ್ ಹಾಕೊಂತದಾರ. ಹಾಕೊಂಡ್ ಅವ್ರು ದುಡಿಯೋದೇನು ಮಾಡೋದೇನು ಬಹಳ ಕಷ್ಟ ಆಗ್ಬಿಟ್ಟೈತೆ. 3 ತಾಸು ಇಲ್ಲೇ ಕಳೆದ್ಬಿಟ್ರೆ ದುಡಿಯೋದು ಬಹಳ ಕಷ್ಟ ಆಗ್ಬಿಟ್ಟೈತೆ. ಹಂಗ ಇದು ಎಲ್ಲಿ ತರ ಆಗ್ತದೆ ಗೊತ್ತಾಗೋದು. ಸೊ ಇದು ಇಲ್ಲಿನ ಆಟೋ ಚಾಲಕರು ಹೇಳೋ ಮಾತು. ನಮಗೆ ಬಹಳ ಇಲ್ಲಿ ವೇಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದ್ರಲ್ಲಿ ಬೇರೆ ಇಲ್ಲಿ ಟೈಮಿಂಗ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ 6 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ಇಲ್ಲಿ LPG ಗ್ಯಾಸ್ ಸಿಗ್ತಾ ಇದೆ. ಅದು 500 ರೂಪಾಯಿ ಮಿತಿ ಮಾತ್ರ ಇದೆ. ಈ ಬಗ್ಗೆ ಒಬ್ಬ ಇಲ್ಲಿನ ಸಿಬ್ಬಂದಿ ಇದ್ದಾರೆ, ಒಬ್ರು ಅವ್ರ ಮ್ಯಾನೇಜರ್ ಇದ್ದಾರೆ. ಅವ್ರು ಮಾತಾಡ್ಸ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನ್ ಟೈಮಿಂಗ್ಸ್ ಹಾಕಿದ್ರಲ್ಲ ಸರ್, ಏನ್ ಸರ್ ಅದು ಎದಕ್ಕೆ ಹಾಕಿದ್ರೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ, ನೈಟ್ 10 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 13-14 ತಾಸು ಕಂಟಿನ್ಯೂ ಇರುತ್ತೆ. ಸರ್, ಈಗ ಬೆಲೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಹೆಂಗೆ ಸರ್? ಏನಿಲ್ಲ ಸರ್, ಅದು ಗೌರ್ಮೆಂಟ್ ರೇಟ್ ಏನಿದೆ ಅದೇ ಕೊಡ್ತಾ ಇದೀವಿ. 93 ರೂಪಾಯಿ 54 ಪೈಸೆ ಗೌರ್ಮೆಂಟ್ ರೇಟ್ ಇದೆ. ನಿನ್ನೆ DC ಸಾಹೇಬ್ರು ಬಂದಿದ್ರು, ಅವರೆಲ್ಲ ಎನ್ಕ್ವೈರಿ ಮಾಡಿದ್ರು, ನಮ್ಮೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರು. ಎಲ್ಲ ನೋಡ್ಬಿಟ್ಟು ಆಯ್ತಪ್ಪ ನಿಮ್ದು ಗೌರ್ಮೆಂಟ್ ಏನ್ ಅವೈಲೇಬಲ್ ಇದೆ ಅಷ್ಟು ಮಾಡ್ರಿ ಅಂತ ಹೇಳಿದ್ರು. ಇದು ಇಲ್ಲಿನ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅವ್ರು ಹೇಳೋ ಮಾತು. ಇನ್ನೊಂದು 2 ಗಂಟೆಯಲ್ಲಿ ಆಗ್ತದೆ. ಸೊ ತದನಂತರ ಮತ್ತೆ ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ಇಲ್ಲಿನ ಆಟೋ ಚಾಲಕರು ಸಹಕರಿಸಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಬಳ್ಳಾರಿಯಿಂದ ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.